ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟ್ ಅಲ್ಲಿರೋ ಪ್ರಾಕ್ಟಿಕಲ್ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಪ್ರಾಕ್ಟೀಸ್ 13 ತೋರಿಸ್ಕೊಡ್ತಾ ಇದ್ದೀನಿ. ಸೊ ಏಮ್ ಏನಿದೆ ಅಂತ ನೋಡೋಣ. ಸೊ ಅಕಾರ್ಡಿಂಗ್ ಟು ಪ್ರಾಕ್ಟೀಸ್ 13, ಯು ಹ್ಯಾವ್ ಟು ಡಿರೈವ್ ದ ಈಕ್ವೇಶನ್ ಆಫ್ ನಾರ್ಮಲ್ಸ್ ಅಟ್ 3 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಫ್ರಮ್ ದ ಪ್ಲಾಟ್ಸ್ ಒಬ್ಟೈನ್ಡ್ ಇನ್ ಜಿಯೋಜಿಬ್ರಾ. ಅಂದ್ರೆ ನಾವು ಒಂದು ಕರ್ವ್ ತಗೊಂಡು ಅದನ್ನ ಜಿಯೋಜಿಬ್ರಾದಲ್ಲಿ ಪ್ಲಾಟ್ ಮಾಡಿ ಆ ಪ್ಲಾಟ್ ಇಂದ ನಾವು ಪಾಯಿಂಟ್ಸ್ ನ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟ್ಸ್ ಕಡೆ ಈಕ್ವೇಶನ್ ಏನಾಗುತ್ತೆ ನಾರ್ಮಲ್ದು ಅಂತ ಫೈಂಡ್ ಔಟ್ ಮಾಡೋದು. ಆಯ್ತಾ? ಈಗ ಈ ಟೇಬಲ್ ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಟೇಬಲ್ ಅಲ್ಲಿ ಏನೆಲ್ಲ ಬೇಕು ನೋಡಬೇಕು. ಸೊ ಇಲ್ಲಿ ಫಂಕ್ಷನ್ ಬೇಕಾಗತ್ತೆ ನಮಗೆ. ನೆಕ್ಸ್ಟ್ ಆ ಫಂಕ್ಷನ್ ನಾವು ಜಿಯೋಜಿಬ್ರಾದಲ್ಲಿ ಪ್ಲಾಟ್ ಮಾಡಿದ್ರೆ ನಮಗೆ ಪಾಯಿಂಟ್ಸ್ ಸಿಗತ್ತೆ. ಆ ಪಾಯಿಂಟ್ಸ್ ನ ಬರ್ಕೋಬೇಕು. ಸೊ ಈಕ್ವೇಶನ್ ಆಫ್ ನಾರ್ಮಲ್ ಏನ್ ಆಗುತ್ತೆ ಅಂತ ಜಿಯೋಜಿಬ್ರಾದಲ್ಲಿ ಫೈಂಡ್ ಔಟ್ ಮಾಡಿ ಇಲ್ಲಿ ಬರೀತೀವಿ. ಕ್ಯಾಲ್ಕುಲೇಷನ್ ಮಾಡಿ ಮ್ಯಾನ್ಯುಯಲ್ ಅಲ್ಲಿ ಏನ್ ಬರುತ್ತೆ ಅಂತ ಅದನ್ನ ಬರೆಯೋದು. ಓಕೆ, ನಾವು ಲೆಟ್ ಅಸ್ ರೈಟ್ ಫಸ್ಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² ಪ್ಲಸ್ 1 ಅಂತ ತಗೊಂತೀನಿ. ಸೊ ಈ ಫಂಕ್ಷನ್ ನಾನು ಏನ್ ಮಾಡ್ತೀನಿ, ಜಿಯೋಜಿಬ್ರಾದಲ್ಲಿ ಪ್ಲಾಟ್ ಮಾಡ್ತೀನಿ. ಸೊ ಐ ಓಪನ್ ಜಿಯೋಜಿಬ್ರಾ. ಸೊ ಇಲ್ಲಿ ಬಂದು ಒಂದ್ ನೆನಪಿಟ್ಕೊಳ್ಳಿ, ನೀವು ಈಕ್ವೇಶನ್ ಆಫ್ ಟ್ಯಾಂಜೆಂಟ್, ಈಕ್ವೇಶನ್ ಆಫ್ ನಾರ್ಮಲ್ ಮತ್ತೆ ವೆಲಾಸಿಟಿ ಎಕ್ಸಲರೇಷನ್ ಮಾಡುವಾಗ ಜಿಯೋಜಿಬ್ರಾ ಓಪನ್ ಮಾಡಿದ ಮೇಲೆ ಗ್ರಾಫಿಂಗ್ ಅಲ್ಲಿ ಇರಬೇಕು. ಓಕೆ, ಮೇಲ್ಗಳಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರಾಫಿಂಗ್, ಅದರಲ್ಲಿ ಇರಬೇಕಾಗತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಫಂಕ್ಷನ್ ನ ಟೈಪ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ನಾನು 3x² ಪ್ಲಸ್ 1 ಅಂತ ತಗೊಂಡಿದ್ದೆ, ಅದನ್ನ ಬರ್ಕೊಂತೀನಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² x² ಕರ್ಸರ್ ಕೆಳಗೆ ಬರಲಿ. ಸೊ ಪ್ಲಸ್ 1 ಎಂಟರ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ಒಂದು ಕರ್ವ್ ಪ್ಲಾಟ್ ಆಗಿದೆ. ಹೌದಾ? ಈಗ ಒಂದು ಕರ್ವ್ ಪ್ಲಾಟ್ ಆದ್ಮೇಲೆ ನನಗೆ ಪಾಯಿಂಟ್ಸ್ ಬೇಕು. ಸೊ ಇಲ್ಲಿ ನೋಡ್ಬೋದು ಈ ಪಾಯಿಂಟ್ ಹೋಲ್ ನಂಬರ್ ಬಂದಿದೆ. ಸೊ ಎಲ್ಲಿ ನಿಮಗೆ ಹೋಲ್ ನಂಬರ್ ಬರ್ತಾ ಇದೆ ಆ ಪಾಯಿಂಟ್ ತಗೊಂಡ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಟೂಲ್ಸ್ ಕಡೆ ಹೋಗಿ ಪಾಯಿಂಟ್ ಅಂತ ತಗೊಳ್ಳಿ. ಇಲ್ಲಿ ನಾನು ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂತೀನಿ. ಈಗ ಪುನಃ ಆಲ್ಜಿಬ್ರಾ ಕಡೆ ಹೋದ್ರೆ ನನಗೆ 2 ಪಾಯಿಂಟ್ಸ್ ಇಲ್ಲಿ ಸಿಗತ್ತೆ. ಫಸ್ಟ್ ಪಾಯಿಂಟ್ 1,4, ಸೆಕೆಂಡ್ ಪಾಯಿಂಟ್ ಇಸ್ -1,4. ಈಗ 2 ಪಾಯಿಂಟ್ಸ್ ಕಡೆ ನಾನು ಫಸ್ಟ್ ಟ್ಯಾಂಜೆಂಟ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, TANG ಅಂತ ಟ್ಯಾಂಜೆಂಟ್ ಅಂತ ಟೈಪ್ ಮಾಡಿದಾಗ ಇನ್ಬಿಲ್ಟ್ ಫಂಕ್ಷನ್ ಬರುತ್ತೆ. ಅದರಲ್ಲಿ ಟ್ಯಾಂಜೆಂಟ್ ಪಾಯಿಂಟ್ ಫಂಕ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಎ ಅದನ್ನ ತಗೊಂತೀನಿ, ಫಂಕ್ಷನ್ ಈಸ್ ಎಫ್, ಅದನ್ನ ಟೈಪ್ ಮಾಡಿ ಎಂಟರ್ ಅಂತ ಕೊಡಿ. ಸೊ ಈಗ ಪಾಯಿಂಟ್ ಎ ಕಡೆ ಇಲ್ಲಿ ನೋಡ್ಬೋದು, ಪಾಯಿಂಟ್ ಎ ಕಡೆ ಒಂದು ಟ್ಯಾಂಜೆಂಟ್ ಪ್ಲಾಟ್ ಆಗಿದೆ. ಹೌದಾ? ಈಗ ಈ ಟ್ಯಾಂಜೆಂಟಿಗೆ ನಾನು ನಾರ್ಮಲ್ ನ ಡ್ರಾ ಮಾಡಬೇಕು. ಸೊ ನಾರ್ಮಲ್ ನ ಡ್ರಾ ಮಾಡ್ಲಿಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ತಗೋಬೇಕಾಗತ್ತೆ. ಪರ್ಪೆಂಡಿಕ್ಯುಲರ್ ಲೈನ್ ಇಲ್ಲಿದೆ ನೋಡಿ, PERP ಅಂತ ಟೈಪ್ ಮಾಡಿದ ತಕ್ಷಣ ಇನ್ಬಿಲ್ಟ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಇದೆ, ಅದನ್ನ ತಗೋಬೇಕು. ಇದರಲ್ಲಿ ಪಾಯಿಂಟ್ ಲೈನ್ ತಗೋಬೇಕಾಗತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ತೀನಿ. ಯಾವ ಪಾಯಿಂಟ್ ಅಲ್ಲಿ ನನಗೆ ಪರ್ಪೆಂಡಿಕ್ಯುಲರ್ ಲೈನ್ ಬೇಕು? ಅಟ್ ದ ಫಸ್ಟ್ ಪಾಯಿಂಟ್ ಎ, ಯಾವ ಲೈನಿಗೆ ಪರ್ಪೆಂಡಿಕ್ಯುಲರ್ ಬೇಕು ನನಗೆ? ಈ ಫಸ್ಟ್ ಟ್ಯಾಂಜೆಂಟ್ ಬಂದಿದೆಯಲ್ಲ ಆ ಲೈನ್. ಸೊ ಆ ಲೈನ್ G ಇಂದ ಇಲ್ಲಿ ಡಿನೋಟ್ ಆಗ್ತಾ ಇದೆ ನೋಡಿ, ಇಲ್ಲಿ G ಅಂತ ಕಾಣಿಸ್ತಾ ಇದೆ, ಅದನ್ನ G ಅಂತ ನಾನು ತಗೊಂತೀನಿ. ಎಂಟರ್ ಅಂತ ಕೊಟ್ರೆ ಇಲ್ಲಿ ನೋಡ್ಬೋದು, ಇಲ್ಲೇನು ನಮಗೆ ಟ್ಯಾಂಜೆಂಟ್ ಬಂದಿತ್ತು ಆ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಆಗಿದೆ. ಸೊ ಈ ಲೈನ್ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಓಕೆ, ಸೊ ಅಟ್ ಪಾಯಿಂಟ್ ಎ ಇಷ್ಟು ಟ್ಯಾಂಜೆಂಟ್, ಈ ಟ್ಯಾಂಜೆಂಟಿಗೆ ಇದು ಪರ್ಪೆಂಡಿಕ್ಯುಲರ್ ಲೈನ್. ಸೊ ದಿಸ್ ಇಸ್ ದ ನಾರ್ಮಲ್. ಓಕೆ, ಸೊ ಅದನ್ನ ನಾನು ಟ್ಯಾಬುಲೇಟ್ ಮಾಡ್ಕೊಂತೀನಿ, ಟೇಬಲ್ ಅಲ್ಲಿ ಬರ್ಕೊಂತೀನಿ. ಓಕೆ, ಸೊ ಈಗ ನನಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² ಪ್ಲಾಟ್ ಮಾಡಿದಾಗ ಒಂದು ಕರ್ವ್ ಬಂತು. ಆ ಕರ್ವಿಗೆ 2 ಪಾಯಿಂಟ್ಸ್ ಬಂದಿದೆ. ಆ ಪಾಯಿಂಟ್ಸ್ ನಾನು ಇಲ್ಲಿ ಬರ್ಕೊಂತೀನಿ. ಫಸ್ಟ್ ಪಾಯಿಂಟ್ ಈಸ್ 1,4, ಸೆಕೆಂಡ್ ಪಾಯಿಂಟ್ ಈಸ್ -1,4. ಓಕೆ, ಈಗ ಈಕ್ವೇಶನ್ ಆಫ್ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಲೈನ್ ಬಂದಿದೆಯಲ್ಲ ಅದನ್ನು ಬರ್ಕೊಂತೀನಿ. ಸೊ ಈಕ್ವೇಶನ್ ಆಫ್ ನಾರ್ಮಲ್ ನನಗೆ -x -6y ಇಸ್ ಈಕ್ವಲ್ ಟು -25 ಅಂತ ಬಂದಿದೆ. ಆಯ್ತಾ? ನೆಕ್ಸ್ಟ್ ನನಗೆ ಇನ್ನೊಂದು ಈ ಪಾಯಿಂಟ್ -1,4 ಇದೆಯಲ್ಲ ಆ ಪಾಯಿಂಟಿಗೆ ನನಗೆ ಈಕ್ವೇಶನ್ ಆಫ್ ನಾರ್ಮಲ್ ಬೇಕು. ಸೇಮ್ ಪ್ರಾಸೆಸ್ ಫಾಲೋ ಮಾಡಿ ಫಸ್ಟ್ ಟ್ಯಾಂಜೆಂಟ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಟ್ಯಾನ್ ಅಂತ ನೀವು ಟೈಪ್ ಮಾಡಿದಾಗ ಟ್ಯಾಂಜೆಂಟ್ ಫಾರ್ಮುಲಾ ಬರುತ್ತೆ. ಸೊ ಪಾಯಿಂಟ್ ಫಂಕ್ಷನ್ ಅಂತ ತಗೊಳ್ಳಿ. ನಾವು ಐ ವಿಲ್ ಫೈಂಡ್ ದ ಟ್ಯಾಂಜೆಂಟ್ ಅಟ್ ದ ಸೆಕೆಂಡ್ ಪಾಯಿಂಟ್ ಬಿ, ಫಂಕ್ಷನ್ ಈಸ್ ಎಫ್, ಎಂಟರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಗ್ರಾಫ್ ಅಲ್ಲಿ ಅಟ್ ಪಾಯಿಂಟ್ ಬಿ ಒಂದು ಟ್ಯಾಂಜೆಂಟ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಟೈಪ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಬರುತ್ತೆ. ಅಲ್ಲಿ ಪಾಯಿಂಟ್ ಲೈನ್ ಅಂತ ತಗೊಂಡು ಪಾಯಿಂಟ್ ಈಸ್ ಬಿ ಲೈನ್. ಸೊ ಈಗ ನೋಡಿ ಇಲ್ಲಿ ಟ್ಯಾಂಜೆಂಟ್
ಅಟ್ ಪಾಯಿಂಟ್ ಬಿ ಐ ಅಂತ ಬಂದಿದೆ. ಸೊ ಅದನ್ನ ನಾನು ಐ ಅಂತ ಇಲ್ಲಿ ಟೈಪ್ ಮಾಡ್ಕೊಂತೀನಿ. ಎಂಟರ್ ಅಂತ ಕೊಟ್ರೆ ನನಗೆ ಪರ್ಪೆಂಡಿಕ್ಯುಲರ್ ಲೈನ್ ಅಟ್ ಪಾಯಿಂಟ್ ಬಿ ಬರುತ್ತೆ. ಇಲ್ಲಿ ನೋಡ್ಬೋದು. ಸೊ ಇದು ಗ್ರಾಫ್ ಅಲ್ಲಿ ಪಾಯಿಂಟ್ ಬಿಗೆ ಒಂದು ಟ್ಯಾಂಜೆಂಟ್ ಬಂದಿತ್ತು. ಆ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಇಲ್ಲಿ ಜೆ ಕಾಣಿಸ್ತಾ ಇದೆ ಅಲ್ವಾ, ಅದು ಪರ್ಪೆಂಡಿಕ್ಯುಲರ್ ಲೈನ್ ಇಲ್ಲಿ ಬಂದಿದೆ. ಆಯ್ತಾ? ಸೊ ಇದನ್ನ ಟೇಬಲ್ ಅಲ್ಲಿ ಬರ್ಕೊಳ್ಳೋಣ. ಸೊ ಪಾಯಿಂಟ್ -1,4ಗೆ ನನಗೆ ನಾರ್ಮಲ್ -x + 6y = 25 ಅಂತ ಬಂದಿದೆ. ಓಕೆ, ಸೊ ಈಗ ಇದನ್ನ ಟ್ಯಾಬುಲೇಟ್ ಮಾಡಿದ ಮೇಲೆ ಮ್ಯಾನ್ಯುಯಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಓಕೆ ಫೈನ್. ಕ್ಯಾಲ್ಕುಲೇಷನ್ ಮಾಡುವಾಗ ಈ ಕರ್ವ್ನ ಬರ್ಕೊಂತೀನಿ. f(x) ಅಂತ ಇದೆ, ಅದನ್ನ ನಾನು y ಅಂತ ಬರ್ಕೊಂತೀನಿ. y = 3x² + 1. ಇದನ್ನ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x = 3x² ನ ಡಿಫ್ರೆನ್ಶಿಯೇಟ್ ಮಾಡುವಾಗ 3 ಆಸ್ ಇಟ್ ಈಸ್ ಇಟ್ಕೋಬೇಕು. x² ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ, ಪ್ಲಸ್ 1 ಈಸ್ ಎ ನಂಬರ್, ಸೊ ಕಾನ್ಸ್ಟೆಂಟ್ ಆಗುತ್ತೆ. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಸೊ 3 × 2x ಮಲ್ಟಿಪ್ಲೈ ಮಾಡಿದ್ರೆ 6x ಬರುತ್ತೆ. ನಾವು ಲೆಟ್ ಅಸ್ ಫೈಂಡ್ ದ ಸ್ಲೋಪ್ ಅಟ್ ದ ಪಾಯಿಂಟ್, ಫಸ್ಟ್ ಪಾಯಿಂಟ್ ಯಾವ ಪಾಯಿಂಟ್? 1,4. ಸೊ 1,4 ಅಂತ ಬರ್ಕೊಂತೀನಿ. ಸೊ ಈಗೇನ್ ಮಾಡೋದು ಅಂತ ಹೇಳಿದ್ರೆ 6 ಬರೆದು ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕಬೇಕು. ಸೊ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 6 × 1 is 6. ದಿಸ್ ಇಸ್ ದ ಸ್ಲೋಪ್. ನಾವು ಈಕ್ವೇಶನ್ ಆಫ್ ನಾರ್ಮಲ್ y - y1 = -1/m × x - x1. ಫಾರ್ಮುಲೇಸ್ ನೆನಪಲ್ಲಿ ಇರಬೇಕು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. y - y1 ಅಂದ್ರೆ ಇಲ್ಲಿ 4 = -1/6 ಬಂದಿದೆ m × x - x1 is here 1. ಓಕೆ, 6 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 6 × y - 4 = -1 × x - 1 ಬರುತ್ತೆ. 6 ಮಲ್ಟಿಪ್ಲೈ ಮಾಡೋಣ. 6y - 24 = -x + 1 ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನನಗೆ ಈ ರೀತಿಯಲ್ಲಿ ಆನ್ಸರ್ ಬಂದಿದೆ, -x - 6y ಅಂತ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ನಾನು ಸೊ ಎಕ್ಸು ಮೈನಸ್ ಇದೆ, ವೈನು ಮೈನಸ್ ಇದೆ. ಓಕೆ, ಸೊ ಹಾಗಾಗಿ ಈ ವೈನ ನಾನು ಈಚೆ ಶಿಫ್ಟ್ ಮಾಡ್ತೀನಿ. ಕಾನ್ಸ್ಟೆಂಟ್ ನೋಡಿ ಒಂದ್ ಸೈಡ್ ಬಂದಿದೆ, ಸೊ ಕಾನ್ಸ್ಟೆಂಟ್ ನ ಒಂದ್ ಸೈಡ್ ಶಿಫ್ಟ್ ಮಾಡ್ತೀನಿ. ಇಲ್ಲಿ -24 ಆಸ್ ಇಟ್ ಈಸ್ ಬರ್ಕೊಂಡು +1 ಇಲ್ಲಿ ಶಿಫ್ಟ್ ಮಾಡ್ತೀನಿ, ಅವಾಗ -1 ಆಗತ್ತೆ. = -x ಇಲ್ಲೇ ಬರ್ಕೊಂಡು ಈ 6y ನ ಈಚೆ ಶಿಫ್ಟ್ ಮಾಡಿದ್ರೆ -6y ಆಗತ್ತೆ. ಹೌದಾ? ಸೊ -24 - 1 -25 ಆಗತ್ತೆ. = -x - 6y ಬಂತು. ಈಗ ಇದನ್ನ ಕರೆಕ್ಟ್ ಆಗಿ ಬರೆದಾಗ -x - 6y = -25 ಅಂತ ಬಂತು. ಅದೇ ಆನ್ಸರ್ ಇಲ್ಲಿ ಬರೆದ್ರೆ ಆಯ್ತು. -x - 6y - 25 ಸಾರಿ = -25 ಅಂತ ಬರಬೇಕು. = -25. ಸೊ ಯು ಕ್ಯಾನ್ ಸಿ ಬೋತ್ ದ ಆನ್ಸರ್ಸ್ ಆರ್ ಸೇಮ್. ಈಗ ಈ ಪಾಯಿಂಟ್ ಅಲ್ಲಿ ಈಕ್ವೇಶನ್ ಆಫ್ ನಾರ್ಮಲ್ ಏನಾಗುತ್ತೆ ಫೈಂಡ್ ಔಟ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟ್ ಮಾಡಿದೀವಿ, ಸ್ಲೋಪ್ ಫೈಂಡ್ ಔಟ್ ಮಾಡ್ಕೋಬೇಕು. m = ಡೆರಿವೇಟಿವ್ ಅಟ್ ದ ಪಾಯಿಂಟ್ -1,4. ಸೊ ಎಕ್ಸ್ ಪ್ಲೇಸ್ ಅಲ್ಲಿ -1 ಹಾಕಿದ್ರೆ -6 ಬರುತ್ತೆ. ಸೊ ಈಕ್ವೇಶನ್ ಆಫ್ ನಾರ್ಮಲಿಗೆ ಫಾರ್ಮುಲಾ y - y1 = -1/m × x - x1. ಸೊ y ಮೈನಸ್ ಪಾಯಿಂಟ್ ಇಲ್ಲಿ y1 4 ಇದೆ = -1/m is -6 × x - x1. ಇಲ್ಲಿ -1 ಬಂದಿದೆ, ಸೊ ಬ್ರಾಕೆಟ್ ಅಲ್ಲಿ ಬರ್ಕೊಂತ ಇದ್ದೀನಿ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ. 6 ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 6 × y - 4 = 1 × x - × +1 ಆಗತ್ತೆ. 6 ಮಲ್ಟಿಪ್ಲೈ ಮಾಡಿ 6y - 24 = x + 1. ಓಕೆ, ಇಲ್ಲೇನ್ ನೋಡ್ಬೋದು ಅಂತ ಹೇಳಿದ್ರೆ x ನೆಗೆಟಿವ್ ಇದೆ, y ಪಾಸಿಟಿವ್ ಇದೆ. ಹಾಗಾದ್ರೆ ನಾನು x ನ ಶಿಫ್ಟ್ ಮಾಡ್ತೀನಿ, ಇಲ್ಲಿ ನಂಬರ್ ನ ಶಿಫ್ಟ್ ಮಾಡ್ತೀನಿ. ಓಕೆ, ಸೊ x ನ ಶಿಫ್ಟ್ ಮಾಡಿದ್ರೆ -x ಆಗತ್ತೆ. 6x ಆಲ್ರೆಡಿ ಅಲ್ಲಿದೆ, ಸೊ +y ಆಲ್ರೆಡಿ ಅಲ್ಲಿದೆ, ಹಾಗಾಗಿ +6y ಆಗತ್ತೆ. = 1 ಬರೀತೀನಿ. -24 ಇಲ್ಲಿ ಶಿಫ್ಟ್ ಆದ್ರೆ +24 ಆಗತ್ತೆ. ಸೊ ಇಲ್ ಗೆಟ್ -x + 6y = 25. ಇದನ್ನ ಇಲ್ಲಿ ಬರ್ಕೊಂತೀನಿ. -x + 6y = 25. ಯು ಕ್ಯಾನ್ ಸಿ ಬೋತ್ ದ ಆನ್ಸರ್ಸ್ ಆರ್ ಸೇಮ್. ಸೊ ಈ ರೀತಿಯಲ್ಲಿ ನಾವು ಜಿಯೋಜಿಬ್ರಾದಲ್ಲಿ ಒಂದು ಕರ್ವ್ ನ ಹಾಕೊಂಡು
ಪಾಯಿಂಟ್ಸ್ ನ ಮಾರ್ಕ್ ಮಾಡಿಕೊಂಡು ಇಕ್ವೇಶನ್ ಆಫ್ ಟ್ಯಾಂಜೆಂಟ್ ಮತ್ತೆ ಇಕ್ವೇಶನ್ ಆಫ್ ನಾರ್ಮಲ್ ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಈಗ ನಾನು ನಿಮಗೆ ತೋರಿಸ್ಕೊಟ್ಟಿರೋದು ಒಂದು ಸೆಟ್, ಅಂದ್ರೆ ಒಂದು ಕರ್ವ್ ನ ತಗೊಂಡು ಇಷ್ಟೆಲ್ಲ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಕರ್ವ್ ತಗೋಬಹುದು. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಐ ವಿಲ್ ಟೇಕ್ ಎಕ್ಸ್ ಸ್ಕ್ವೇರ್ ಮೈನಸ್ 4. ಈ ಕರ್ವಿಗೆ ಸೇಮ್ ಮೆಥಡ್ ಫಾಲೋ ಮಾಡ್ಕೊಂಡು ಹೋದ್ರೆ ಈ ಟೇಬಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಐ ಹೋಪ್ ಯು ಹವ್ ಅಂಡರ್ಸ್ಟುಡ್ ದಿಸ್ ಎಕ್ಸ್ಪೆರಿಮೆಂಟ್. ತುಂಬಾ ಈಸಿ ಆಗಿದೆ, ಕರೆಕ್ಟ್ ಆಗಿ ಸ್ಟೆಪ್ ಫಾಲೋ ಮಾಡಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ.